ವೆಲ್ಕಮ್ ಟು ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ಇಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ತಾಳೆಹಣ್ಣು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಸಿ, ದೇಹಕ್ಕೆ ತಂಪು, ಬಿ, ಕಣ್ಣಿಗೆ ಒಳ್ಳೆಯದು, ಸಿ, ಬೊಜ್ಜು ನಿವಾರಣೆ, ಡಿ, ರಕ್ತ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಾಳೆಹಣ್ಣು ಸೇವಿಸಿದರೆ ದೇಹ ತಂಪು ಆಗುವುದರ ಜೊತೆಗೆ ಕಣ್ಣಿಗೂ ಒಳ್ಳೆಯದು. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಚಲನಚಿತ್ರ ಯಾವುದು? ಆಪ್ಷನ್ ಸಿ, ಬೇಡರ ಕಣ್ಣಪ್ಪ, ಬಿ, ಬಂಗಾರದ ಮನುಷ್ಯ, ಸಿ, ಬಬ್ರು ವಾಹನ, ಡಿ, ಹುಲಿ ಹಾಲಿನ ಮೇವು. ಸರಿಯಾದ ಉತ್ತರ ಆಪ್ಷನ್ ಎ, ಬೇಡರ ಕಣ್ಣಪ್ಪ. ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಚಲನಚಿತ್ರ ಬೇಡರ ಕಣ್ಣಪ್ಪ. ಬಲ್ಬ್ ಅನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ ಸಿ, ನ್ಯೂಟನ್, ಬಿ, ಎಡಿಸನ್, ಸಿ, ರಾಮನ್, ಡಿ, ಐನ್ಸ್ಟೀನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಎಡಿಸನ್. ಬಲ್ಬ್ ಅನ್ನು ಕಂಡು ಹಿಡಿದ ವಿಜ್ಞಾನಿ ಎಡಿಸನ್. ಯಾವ ದೇಶದಲ್ಲಿ ಮದುವೆ ಆಗುವುದು ಕಡ್ಡಾಯ? ಆಪ್ಷನ್ ಸಿ, ಚೀನಾ, ಬಿ, ಭಾರತ, ಸಿ, ಎರಿಟ್ರಿಯಾ, ಡಿ, ಐಸ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ, ಎರಿಟ್ರಿಯಾ. ಎರಿಟ್ರಿಯಾ ದೇಶದಲ್ಲಿ ಮದುವೆ ಆಗುವುದು ಕಡ್ಡಾಯ. ಟೀ ಜೊತೆ ಬಿಸ್ಕತ್ ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ, ಕ್ಯಾನ್ಸರ್, ಬಿ, ಮಧುಮೇಹ, ಸಿ, ಮೆದುಳು ಜ್ವರ, ಡಿ, ಕೀಲುನೋವು. ಸರಿಯಾದ ಉತ್ತರ ಆಪ್ಷನ್ ಬಿ, ಮಧುಮೇಹ. ವೀಕ್ಷಕರೇ, ಟೀ ಜೊತೆ ಬಿಸ್ಕತ್ ಸೇವನೆ ಸಾಮಾನ್ಯವಾಗಿದೆ, ಆದ್ರೆ ಇದರ ಕಾಂಬಿನೇಷನ್ ಹಿಂದಿರುವ ಅಪಾಯ ಮಾತ್ರ ಯಾರಿಗೂ ತಿಳಿದಿಲ್ಲ. ಕೆಲವರು ಇದನ್ನು ಅಭ್ಯಾಸವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ, ಆದ್ರೆ ಪ್ರತಿದಿನ ಚಹಾದೊಂದಿಗೆ ಬಿಸ್ಕತ್ ಗಳನ್ನು ಸೇವಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಚಹಾ ಮತ್ತು ಬಿಸ್ಕತ್ ಗಳಲ್ಲಿ ಸಕ್ಕರೆ ಇರುತ್ತದೆ, ಆದ್ದರಿಂದ ಅದನ್ನು ತಿಂದರೆ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚುತ್ತದೆ. ಸಕ್ಕರೆ ಹೆಚ್ಚಿರುವ ಆಹಾರಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ. ಅಧಿಕ ರಕ್ತದ ಗ್ಲೂಕೋಸ್ ಮಧುಮೇಹಕ್ಕೆ ಕಾರಣವಾಗಬಹುದು. ಪ್ರತಿನಿತ್ಯ ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸುವುದರಿಂದ ದೇಹವು ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ. ಕಾಲಾನಂತರದಲ್ಲಿ ಇದು ಟೈಪ್ 2 ಮಧುಮೇಹಕ್ಕೆ ಕಾರಣವಾಗಬಹುದು. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದ ತ್ವರಿತ ಏರಿಕೆಯಲ್ಲಿ ಬಿಸ್ಕತ್ಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ತಪ್ಪಿಸಲು ಧಾನ್ಯಗಳಿರುವ ಸಕ್ಕರೆ ಮುಕ್ತ ಬಿಸ್ಕತ್ಗಳನ್ನು ತಿನ್ನಿರಿ. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಕೊನೆಯಲ್ಲಿ ನಗರ ಬರುವ ಊರಿನ ಹೆಸರುಗಳನ್ನು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಲವ್ ಯು ಆಲ್, ಟೇಕ್ ಕೇರ್.